ಯಾವಾಗ ಅವರು ಕೊಟ್ಟಂತ ಹೇಳಿಕೆ ಭಾರಿ ಚರ್ಚೆಗೆ, ಇನ್ಫ್ಯಾಕ್ಟ್ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಯಿತು. ಈಗ ಅದರ ಕುರಿತಾಗಿ ಉಪ ಲೋಕಾಯುಕ್ತ ಜಸ್ಟಿಸ್ ಬಿ ವೀರಪ್ಪ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. 2019ರ ವರದಿ ಆಧಾರದಲ್ಲಿ ಒಂದು ಆರೋಪವನ್ನು ಮಾಡಿರೋದು ರೀತಿಯಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ಹೇಳಿಕೆಯನ್ನ ಬೇರೆ ರೀತಿಯಲ್ಲಿ ತಿರುಚಲಾಗಿದೆ. ನಾನು ಯಾವ ಸರ್ಕಾರದ ಪರಾನೂ ಇಲ್ಲ, ವಿರುದ್ಧವೂ ಇಲ್ಲ. ಭ್ರಷ್ಟಾಚಾರ ಎಂಬ ಪಿಡುಗು ಜಾಸ್ತಿ ಆಗ್ತಿರೋದು ಖಂಡಿತವಾಗ್ಲೂ ಸತ್ಯ. ನಾನು ನನ್ನ ದೇಶ, ನನ್ನ ರಾಜ್ಯ ಅನ್ನುವಂಥ ನಿಟ್ಟಿನಲ್ಲಿ ನಾನು ಹೇಳಿದ್ದೇನೆ ಅಷ್ಟೇ ಅನ್ನುವಂಥದ್ದು ಅವರ ಒಂದು ಕ್ಲಾರಿಫಿಕೇಶನ್. ಇದರ ಕುರಿತಾಗಿ ನಮ್ಮ ಪ್ರತಿನಿಧಿ ಚಂದನಾ ಶೆಟ್ಟಿ ಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪನವರೊಟ್ಟಿಗೆ ಚಾಟ್ ಮಾಡಿದರೆ, ಮಾತುಕತೆ ನಡೆಸಿದ್ದಾರೆ. ನೋಡೋಣ. ದೇಶದಲ್ಲಿ ಕರ್ನಾಟಕ ಭ್ರಷ್ಟಾಚಾರದಲ್ಲಿ 5ನೇ ಸ್ಥಾನವನ್ನು ಪಡ್ಕೊಂಡಿದೆ. ಎಲ್ಲ ಇಲಾಖೆಯಲ್ಲೂ ಭ್ರಷ್ಟಾಚಾರ ತುಂಬಿ ತುಳುಕಾಡ್ತಾ ಇದೆ ಅನ್ನುವಂಥ ಆರೋಪ ಕೇಳಿಬಂದಿತ್ತು. ಸ್ವತಃ ಆರೋಪ ಮಾಡಿದ ಉಪ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದ ಬಿ ವೀರಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗೋಣ. ಸರ್, ಭ್ರಷ್ಟಾಚಾರ ತುಂಬಿ ತುಳುಕಾಡ್ತಾ ಇದೆ ಅಂತ ಆರೋಪವನ್ನು ಮಾಡಿದ್ರಿ. ಯಾಕೆ ಆರೋಪ ಮಾಡಿದ್ರಿ? ಯಾವ ಇಲಾಖೆಯಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ಇದೆ ಅಂತ ನಿಮಗನ್ಸುತ್ತೆ? ಯಾರು ಹೇಳೋದು? ನಾನು ಆರೋಪ ಮಾಡ್ದಂತೆ ಯಾರು ಹೇಳಿದ್ರು ನಿಮಗೆ? ನಾನು ಆರೋಪ ಮಾಡಿದಿಲ್ಲ. ಅದು ನಿಮ್ಮ ಪ್ರೆಸ್ ಅವರು ರಾಂಗ್ ಇಂಟರ್ಪ್ರಿಟೇಷನ್ ಆಫ್ ಮೈ ಸ್ಪೀಚ್. ನಾನು ಆರೋಪ ಮಾಡಿಲ್ಲ. ನಾನು ಬುಕ್ ರಿಲೀಸ್ ಮಾಡಬೇಕಾದ್ರೆ, ಅಲ್ಲಿ ಹೋಗ್ಬೇಕಾದ್ರೆ ಬುಕ್ ರಿಲೀಸ್ ಆದಮೇಲೆ ಲಾಯರ್ಗಳಿಗೆ ಜನರಲ್ಲಾಗಿ ಹೇಳಿದೆ. ನಾನು ಒಂದು ಪ್ಯಾರಾ ನಿಮ್ಗೆ ಓದ್ಬಿಡ್ತೀನಿ ನನ್ನ ಸ್ಪೀಚಿದು. ಆ ರೈಟ್ರಿಗೆ ಏನೇನೋ ಬುಕ್ಸ್ ಎಲ್ಲ ಬರಿತೀಯಪ್ಪ, ಈ ದೇಶದಲ್ಲಿ ಕರಪ್ಷನ್ನು ಫುಲ್ಲು ಮೇಲಕ್ಕೆ ಹೋಗ್ಬಿಟ್ಟಿದೆ, ಅದಕ್ಕೆ ನಾವು ಬುಕ್ ಬರೆಯುತ್ತೆ, ಈ ಥರ ಹೇಳಿದ್ದೀನಿ ನಾನು. I request the writer to bring more books on the criminal side about legal experience, as well as how to prevent the menace of corruption, which is more dangerous than disease of cancer and major obstacle for the growth of our great country ಅಂತ. ಈ ಕಾಂಟೆಕ್ಸ್ಟಲ್ಲಿ ನಾನು ಹೇಳಿದಾಗ ಬರೀ 63% ಅಂತ ಹಾಕ್ದ. ಅದು ದೊಡ್ಡ ಇಶ್ಯೂ ಮಾಡಿದ್ದಾನೆ. ಅದನ್ನು ನಮ್ಮ ನಾಯಕರುಗಳು ಅವ್ರವ್ರು ಇಷ್ಟ ಬಂದಾಗ ಅವ್ರು ಮಾತಾಡ್ತಾರೆ. ಅದಕ್ಕೆ ನಾನು ನಿಮ್ಮ ಮುಖ ಕ್ಲಾರಿಫೈ ಮಾಡ್ತಾಯಿದ್ದೀನಿ. ನಾನು ಯಾವ ಸರ್ಕಾರ ಹೇಳಿಲ್ಲ, ನನ್ನ ದೇಶ ಅಂತ ಹೇಳಿದ್ದೀನಿ. 96ನೇ ಸ್ಥಾನದ 180 ಕಂಟ್ರಿಯಲ್ಲಿ ನಮ್ಮ ರಾಜ್ಯ 5ನೇ ಸ್ಥಾನದಲ್ಲಿದೆ, 63% ಇದೆ ಅಂತ. ಈ ಸೋರ್ಸ್ ಮೇಲೆ ಇದ್ರ ಮೇಲೆ ನಾನು ಹೇಳಿರೋದು. ನಾನು ಪರ್ಸ್ನಲ್ ಯಾವುದು ಅಲಿಗೇಷನ್ ನಾನು ಮಾಡಿಲ್ಲ. ನಾನು ಯಾವ ಸರ್ಕಾರ ಬಗ್ಗೆ ಹೇಳಿಲ್ಲ. ನನ್ನ ದೇಶ, ನನ್ನ ರಾಜ್ಯ ಅಂತ ಹೇಳಿದ್ದೀನಿ. ಕರ್ನಾಟಕ ಅಂತ ಬರೆದಿದ್ದೀನಿ ಸರ್, ಅಷ್ಟೇ ಸರ್ ಅಂತ. ಅದು ಮಿಸ್ಟ್ರೀಟ್ಮೆಂಟ್ ಮಾಡಿದ್ದಾರೆ, ಅವ್ರವ್ರು ಬೇಕಾದಂಗೆ ಮಾಡಿದ್ದಾರೆ. ನಾನು ನಿಮ್ಮ ಮುಖಾಂತರ ಹೇಳೋದಿಷ್ಟೇ, ಯಾವುದೇ ನಿಮ್ಮ ರಾಜಕಾರಣಿ ನೀವು ಏನು ಬೇಕಾ ಮಾಡ್ಕೊಳ್ಳಿ. ದಯವಿಟ್ಟು ನಮ್ಮ ಉಪಲೋಕಾಯುಕ್ತನಾಗಿ ಸಂಸ್ಥೆಯ ಒಬ್ಬ ನಾನು ಜವಾಬ್ದಾರಿತ ವ್ಯಕ್ತಿಯಾಗಿ, ನಾವು ಯಾವ ಗೌರ್ಮೆಂಟು ಸಂಬಂಧ ಇಲ್ಲ, ನಾವು ಯಾರು ಇಂಡಿಪೆಂಡೆಂಟ್, ನಾವು ಆರ್ ನಾಟ್ ಅಂಡರ್ ಎನಿ ಗೌರ್ಮೆಂಟ್, ಐದರ್ ಸೆಂಟ್ರಲ್ ಆರ್ ಸ್ಟೇಟ್. ದಯವಿಟ್ಟು ನಿಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮ ಸಂಸ್ಥೆಯನ್ನು ಇದು ಮಾಡಬೇಡಿ ಅಂತ. ಆ ಕಾಂಟೆಕ್ಸ್ಟಲ್ಲಿ ನಾನು ಹೇಳಿದ್ದವರಿಗೆ, ನಾಟ್ ಅಗೇನ್ಸ್ಟ್ ಎನಿ ಗೌರ್ಮೆಂಟ್, ದಿಸ್ ಆರ್ ದಟ್ ಗೌರ್ಮೆಂಟ್, ನಮ್ಮ ರಾಜ್ಯ ನಮ್ಮ ದೇಶ ಅಂತ ಹೇಳಿದ್ದೀನಿ. ಅದು ಮಿಸ್ಇಂಟರ್ಪ್ರಿಟೇಷನ್ 63% ಅಂತ ಬರೆದಿದ್ದಾರೆ ಅವರು. ಇದು ವೀರಪ್ಪನವರು ಹೇಳ್ತಾ ಇರುವಂಥ ಮಾತು. ಅವರು ಕೊಟ್ಟಂಥ ಸ್ಪಷ್ಟನೆಯನ್ನು ನಾವು ಗಮನಿಸ್ತಾ ಹೋದರೆ, ಅವರು ಆ ಅಲಿಗೇಷನ್ಸನ್ನು ಮಾಡಿಲ್ಲ, ಅವರು ಬೇರೆಯದ್ದೇ ಇಂಟರ್ಪ್ರಿಟೇಷನ್ನ ಕೊಡೋದಕ್ಕೋಗಿ ಈ ರೀತಿ ಮಿಸ್ಲೀಡ್ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಚಂದನಾ, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.